ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಕಾರ್ಯಕ್ರಮವಾದಂಥ ಇ-ಪೌತಿ ಕಾರ್ಯಕ್ರಮ ನಡೀತಾ ಇದೆ. ಕಳೆದ 3 ತಿಂಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಇ-ಪೌತಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ತಾಲೂಕಲ್ಲೂ ಕೂಡ ನಾವು ಇ-ಪೌತಿ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಇ-ಪೌತಿ ಅಂದ್ರೆ ಏನಪ್ಪಾ ಅಂದ್ರೆ ಯಾರ್ಯಾರು ತಮ್ಮ ಆರ್ಟಿಸಿದಲ್ಲಿ ಇನ್ನೂ ಕೂಡ ಸತ್ತವರದ ಹೆಸರಲ್ಲಿ ಆರ್ಟಿಸಿ ಓಡ್ತಾ ಇದ್ರೆ ಅಂತ ಆರ್ಟಿಸಿಗಳನ್ನ ಅವ್ರ ವಾರಸುದಾರರು ಯಾರಾದ್ರೂ ಇದ್ರೆ ಅವ್ರಿಗೆ ನಾವು ಖಾತೆಯನ್ನ ಚೇಂಜ್ ಮಾಡ್ಕೊಡೋದನ್ನೇ ಇ-ಪೌತಿ ಅಂತ ಹೇಳ್ತೀವಿ. ಇ-ಪೌತಿ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ 2 ದಾಖಲಾತಿಗಳು. ಈಗ ನಾವು ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಏನಿಲ್ಲ. ಸೊ ನಮಗೆ ಮಾಜರ್ ವರದಿ ತಗೋಬೇಕಾಗುತ್ತೆ, ಮತ್ತೆ ವಂಶವೃಕ್ಷ ಬೇಕಾಗುತ್ತೆ. ತಮ್ಮ ಮನೆಗಳಿಗೆ ನಾವು ನೇರವಾಗಿ ಬರ್ತಾ ಇದ್ದೀವಿ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಮತ್ತೆ ನಮ್ಮ ನಾಡ ಕಚೇರಿಗಳ ಮುಂದೆ ಕೂಡ ನಾವು ನಾಮಫಲಕನ ಹಾಕಿದಿರಿ. ಏನಪ್ಪಾ ಅಂದ್ರೆ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಕೂಡ ಪೌತಿ ಆಗಿರ್ತಕ್ಕಂಥವ್ರ ಹೆಸರಲ್ಲಿ ಇನ್ನೂ ಆರ್ಟಿಸಿ ಓಡ್ತಾ ಇದ್ರೆ ಆ ದಾಖಲಾತಿ ನಮ್ಗೆ ಕೊಟ್ಟು ಆ ವಂಶವೃಕ್ಷ ಕೊಟ್ರೆ ನಾವು ನಿಮ್ಮ ಮನೆ ಬಾಗಿಲಿಗೆ ನಾವು ಇ-ಪೌತಿ ಖಾತೆನ ನಿಮ್ಮ ವಾರಸುದಾರ ಯಾರಿದಾರ ಅವರಿಗೆ ಬದಲಾವಣೆ ಮಾಡಿ ನಾನು ನಿಮ್ಗೆ ಆರ್ಟಿಸಿ ಕೊಡ್ತೀರಿ. ಹಾಗಾಗಿ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮಲ್ಲಿ ಕುಂಠಿತ ಆಗೋದಕ್ಕೆ ಮೂಲ ಕಾರಣ ಏನಾಗ್ತಾ ಇದೆ ಅಂದ್ರೆ ಯಾರು ಕೂಡ ಗ್ರಾಮಗಳಲ್ಲಿ ಪೌತಿ ಆಗಿರೋರು ವಾರಸುದಾರರು ಇಲ್ಲ. ಹಾಗಾಗಿ ನಾವು ಗ್ರಾಮಗಳಲ್ಲಿ ಪ್ರಚಾರ ಪಡಿಸ್ತಾ ಇದ್ರಿ, ಏನು ಗ್ರಾಮ ಪಂಚಾಯತಿಯಿಂದ ಪ್ರಚಾರ ಪಡಿಸ್ತಾ ಇದ್ರಿ, ಕಂದಾಯ ಇಲಾಖೆಯಿಂದ ನಾವು ಹೇಳ್ತಾ ಇದ್ರಿ, ದಯಮಾಡಿ ಎಲ್ಲಾನು ಪಾರ್ಟಿಸಿಪೇಟ್ ಮಾಡಿ. ಇಲ್ಲಿ ಯಾವುದಕ್ಕೂ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಾರ್ದು ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವೇನೇ ವಹಿವಾಟು ಮಾಡ್ಕೊಬೇಕಂದ್ರೂ ಕೂಡ ನಿಮ್ಮ ವಾರಸುದಾರ ಪ್ರೆಸೆಂಟ್ ಯಾರು ಬದುಕಿದ್ದಾರೆ ಅವರ ಹೆಸರಿಗೆ ಪೌತಿ ಖಾತೆ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಹಕ್ಕುಗಳನ್ನ ನೀವು ಪಡಿಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ನಾವೇ ಇ-ಪೌತಿ ಅಂತ ನಮ್ಗೆ ಮಾಹಿತಿ ಕೊಟ್ರೆ ಸಾಕು. ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳೇ ತಮ್ಮ ಗ್ರಾಮಕ್ಕೆ ಬಂದು ಆ ವ್ಯಕ್ತಿಗಳ ಆರ್ಟಿಸಿ ತೆಗೆದುಕೊಂಡು ಆ ವಂಶವೃಕ್ಷ ತೆಗೆದುಕೊಂಡು ನಾವೇ ಅಪ್ಲೈ ಮಾಡ್ತಾ ಇದ್ದೀವಿ. ಅವರು ಕೂಡ ಸಿಟಿಜನ್ಶಿಪ್ ಪೋರ್ಟಲ್ ಮಾಡೋಕೆ ಅವಕಾಶ ಇರುತ್ತೆ. ಬಟ್ ನಾವು ಕೂಡ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಅವಕಾಶ ಇದೆ. ಅವ್ರು ಬಂದು ಅವ್ರ ಮಾಹಿತಿ ಕೊಟ್ರೆ ಸಾಕು, ನಮಗೆ ನಾವು ಅವ್ರನ್ನ ಇ-ಪೌತಿ ಮಾಡಿ ಕೊಡ್ತೀವಿ. ಇವತ್ತವರೆಗೂ ಕೂಡ ನಮ್ಮ ತಾಲೂಕಲ್ಲಿ ಹೇಳ್ಬೇಕಂದ್ರೆ 15,273 ಪೌತಿ ಆಗಿರ್ತಕ್ಕಂಥ ಆರ್ಟಿಸಿಗಳು ಇನ್ನೂ ಚಲಾವಣೆಯಲ್ಲಿದೆ. ಹಾಗಾಗಿ ಅದರಲ್ಲಿ 2,551 ಇ-ಪೌತಿ ಕಾರ್ಯಕ್ರಮ ನಾವು ಮಾಡಿದಿರಿ. ಇದಕ್ಕೆ ಕಳೆದ 1 ತಿಂಗಳಲ್ಲಿ ನಾವು 2,551 ಏನ್ ಪೌತಿ ಆಗಿದ್ರು ಅವ್ರ ಹೆಸರಿಂದ ಅವ್ರ ವಾರಸುದಾರರಿಗೆ ನಾವು ಮಾಡ್ಕೊಟ್ಟಿದ್ದೀರಿ. ಇನ್ನು ಉಳಿದಂತೆ 12,000 ಪೌತಿ ಆಗಿರ್ತಕ್ಕಂಥ ಆರ್ಟಿಸಿಗಳು ಚಲಾವಣೆಯಲ್ಲಿದೆ ನಮ್ಮ ತಾಲೂಕಲ್ಲಿ. ಅವುಗಳನ್ನ ನಾವು ಆದಷ್ಟು ಬೇಗನೆ ಅವ್ರ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡ್ಕೊಡ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಸಮಸ್ಯೆ ಏನಾಗ್ತಾ ಇದೆ, ಸಾರ್ವಜನಿಕರ ಕಡೆಯಿಂದ ನಮಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಅವರು ವಂಶವೃಕ್ಷ ಮತ್ತೆ ನಮ್ಗೆ ಅಫಿಡವಿಟಿ ಕೊಟ್ರೆ ಸಾಕು, ನಾವು ಅವ್ರಿಗೆ ಏನು ಪೌತಿ ಆಗಿರ್ತಕ್ಕಂಥವರ ಹೆಸರು ತೆಗೆದು ಇವತ್ತಿರ್ತಕ್ಕಂಥ ವಾರಸುದಾರ ಹೆಸರಲ್ಲಿ ನಾವು ಈ ಪೌತಿ ಖಾತೆ ಮಾಡ್ಕೊಡ್ತೀವಿ. ಆದಷ್ಟು ಬೇಗನೆ ಎಲ್ಲರೂ ಕೂಡ ತಮ್ಮ ಹಕ್ಕುಗಳನ್ನ ಪಡಿಬೇಕಂತ ನಾನು ಈ ಮೂಲಕ ತಮಗೆ ಹೇಳ್ತೇನೆ.